ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಲೋಕಸಭೆ ಚುನಾವಣೆಗೆ ರಂಗೇರಿದ ಬಿಸಿಲು ನಾಡಿನ ರಾಯಚೂರು ಅಖಾಡ. ಎಸ್ಟಿ ಮೀಸಲು ಕ್ಷೇತ್ರವಾಗಿರುವ ರಾಯಚೂರು ಮತಕ್ಷೇತ್ರ ಮೊದಲ ಬಾರಿ ರಾಯಚೂರು ಕ್ಷೇತ್ರಕ್ಕೆ ಅಧಿಕಾರಿಯೊಬ್ಬರನ್ನ ಕಣಕ್ಕೆ ಇಳಿಸಿದ ಕೈ ಅಖಾಡ. ಯಾದಗಿರಿಯ ಶಹಾಪುರ ನಗರದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ. ರಾಯಚೂರು ಲೋಕಸಭಾ ವ್ಯಾಪ್ತಿಗೆ ಒಳಪಡುವ ಶಹಾಪುರ ಮತಕ್ಷೇತ್ರ. ಕಾಂಗ್ರೆಸ್ ಲೋಕಸಭೆಯ ಅಭ್ಯರ್ಥಿಯಾಗಿ ಕುಮಾರ್ ನಾಯಕ್ ಅವರಿಂದ ಭರ್ಜರಿ ಪ್ರಚಾರ ಕಾರ್ಯ. ರಾಜ್ಯದಲ್ಲಿ ಲೋಕಸಭೆಗೆ ಮೊದಲ ಬಾರಿಗೆ ಐಎಎಸ್ ಅಧಿಕಾರಿಯಿಂದ ಸ್ಪರ್ಧೆ ನಡೀತಾ ಇದೆ. ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿದ್ದ ಕುಮಾರ್ ನಾಯಕರವರನ್ನ ಅಭ್ಯರ್ಥಿ ಮಾಡಿದ ಕಾಂಗ್ರೆಸ್ ಪಕ್ಷ. ಶಹಾಪುರ ನಗರದ ಆರಬೋಳ ಕಲ್ಯಾಣ ಮಂಟಪದಲ್ಲಿ ಲೋಕಸಭಾ ಚುನಾವಣೆಗೆ ಪ್ರಚಾರ ಶುರುಗೊಂಡಂತಿದೆ. ಕಾರ್ಯಕ್ರಮದಲ್ಲಿ ಸಚಿವ ಶರಣಬಸಪ್ಪಗೌಡ ದರ್ಶನಾಪುರ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು, ಸದಸ್ಯರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ವರದಿ ರಾಚಪ್ಪ ಎಸ್ ಕುಮಾರ್, ನ್ಯೂಸ್ 26 ಕನ್ನಡ, ಸುರಪುರ. ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಉನ್ನತ ಅಧಿಕಾರಿಗಳಾಗಿ ಕೆಲಸ ಮಾಡಲಾಗುತ್ತೆ. ಅದಕ್ಕಾಗಿ ಎಂಥವರು ಲೋಕಸಭಾ ಸದಸ್ಯರಾದರೆ ಕೇಂದ್ರದಿಂದ ಬಹಳ ಹೆಚ್ಚಿನ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನಾವು ಜಾರಿಗೆ ತರಲು ಸಾಧ್ಯ. ಇವತ್ತು ಉದಾಹರಣೆಗೆ ಇವತ್ತು ಬೈಪಾಸ್ ರಸ್ತೆ ಇರ್ಬೋದು, ಇವತ್ತು ವಾಡಿ ಗದಗಿರ್ತಕ್ಕಂಥ ರೈಲ್ವೆ ಲೈನ್ ಇರ್ಬೋದು, ಇವತ್ತು ಬಹಳಷ್ಟು ದೊಡ್ಡ ದೊಡ್ಡ ಕಾಮಗಾರಿಗಳು ಇವತ್ತು ಸಿಂದಗಿ ಕೊಡಂಗಲ್ ಇರ್ಬೋದು, ಎಲ್ಲ ಬಹಳಷ್ಟು ಯೋಜನೆಗಳ ಇವೆಲ್ಲ ಆಗಬೇಕಾದ್ರೆ MP ಅವಶ್ಯಕತೆ ಆದ ಕೇಂದ್ರ ಸರ್ಕಾರದ ಅನುದಾನ ಹೆಚ್ಚಿರೋದ್ರಿಂದ ಇವತ್ತು ರಾಜ್ಯ ಸರ್ಕಾರದ ಅದ್ರ ಮೇಲೆ ಯಾವುದು ಕೂಡ ಇರುತ್ತೆ ಇರಲ್ಲ. ನಾವೆಷ್ಟು ಪ್ರಯತ್ನ ಮಾಡಿದ್ರು ಕೂಡ ಇವತ್ತು ನಾವು ಸಕ್ಸಸ್ ಆಗಿದೆ. ಇವತ್ತು ವಿಶೇಷವಾಗಿ ಈ ಒಂದು ಚುನಾವಣೆ ಸುಮಾರು ಕನಿಷ್ಠ 20-25 ನಿಮ್ಮಲ್ಲಿ ಕೋರ್ಕೊಳ್ತಾ ಇರೋದು ನನ್ನ ಪರವಾಗಿ ಕೋರ್ಕೊಳ್ತಾ ಇರೋದು ನೋಡಿದ್ರೆ ನಾನು ನಿಜವಾಗಿಯೂ ಅವರಿಗೆ ಯಾವ ರೀತಿ ಧನ್ಯವಾದ ಹೇಳಬೇಕು ನನಗೆ ಗೊತ್ತಾಗಲ್ಲ. ಇನ್ನು ನಾನು ಹೆಚ್ಚು ಹೇಳ್ತಾರೆ ಎಂಬ ಸಮಯವನ್ನು ತೆಗೆದುಕೊಳ್ಳಿ ಬಯಸಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ಮುಂದೆ ಯಾವ ರೀತಿಯ ಕೆಲಸ ಮಾಡಬೇಕು ಅನ್ನೋದನ್ನ, ಯಾವ ರೀತಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಬಯಸ್ತಾರೆ. ಸನ್ಮಾನ್ಯ ಶರಣಬಸಪ್ಪ ದರ್ಶನಾಪುರ ಅವರು ಈ ಹಿಂದೆ ಹೇಳಿದಂತೆ ಧರ್ಮದ ಗಾಡಿಸಿಕೊಂಡು ಎಲ್ಲ ಮಾಡಿದರು. ಆದರೆ ಒಂದು ಸರಿ ನನಗೆ ಈ ರೀತಿ ಒಂದು ಉಮೇದುವಾರಿಕೆಯಿಂದ ಕೊಟ್ಟಂಥ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಪರಿಶೀಲಿಸಿಕೊಂಡು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಈ ಜಿಲ್ಲೆಯಲ್ಲಿ ನನ್ನ ಕರ್ಕೊಂಡು ಹೋಗಿ ನನ್ನ ಈ ಒಂದು ರಾಜಕೀಯಕ್ಕೆ ಅವರು ಪ್ರವೇಶಕ್ಕೆ ಅತ್ಯಂತ ಪ್ರೀತಿಯಿಂದ ನನ್ನ ಮುಂದೆ ತರ್ತಾರೆ. ಕಳೆದ 2-4 ಸಹ ಇದೇ ರೀತಿಯ ಕಾರ್ಯಕ್ರಮವನ್ನು ಏರ್ಪಡಿಸಿ ಅವರು ಕೂಡ ಒಂದು ಶುಭ ಬಿಸಿಲಿನಲ್ಲಿ ಅವರು ಕೂಡ ಒಂದು ಜವಾಬ್ದಾರಿ ನನ್ನ ವಹಿಸ್ತಾರೆ. ಆ ಡೆಲ್ಲಿನಲ್ಲಿ ಆಡುವಂಥ ಭಾಷೆ ಯಾವುದು ಅಂತ ನಿಮಗೆ ಗೊತ್ತಿರಬೇಕು. ಯಾವ ಭಾಷೆ ಆಡ್ತಾರೆ ಅಲ್ಲಿ? ಹಿಂದಿ ಭಾಷೆ ಅಲ್ಲ, ಆಡಳಿತದ ಭಾಷೆ ಬೇರೆ ಇರ್ತದೆ. ಅದು ಕನ್ನಡನೂ ಅಲ್ಲ, ಹಿಂದಿನೂ ಅಲ್ಲ, ಉರ್ದೂ ಅಲ್ಲ, ಆಡಳಿತದ ಭಾಷೆಯೇ ಬೇರೆ ಇರ್ತದೆ. ಆ ಭಾಷೆ 35 ವರ್ಷದ ನಾನು ಕಲಿತು ಸಾಕಾಗಿದೆ. ಆ 35 ವರ್ಷದ ಭಾಷೆಯನ್ನು ಉಪಯೋಗಿಸಿಕೊಂಡು ನಿಮ್ಮ ಮನಸ್ಸಿನ ಭಾವನೆಗಳನ್ನ, ನಿಮ್ಮ ಬೇಡಿಕೆಗಳನ್ನ ನಾನು ಅದನ್ನು ತರ್ಜುಮೆ ಮಾಡಿ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಬೇರೆ ಹೋಗ್ಕೊಂಡು ಅದಾದ ನಂತರ ಭಗವಂತನಿಗೆ ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.